ಇವತ್ತು ಹೊರಾಯಿ ಡ್ಯಾಮಿನ ಮಂದರ್ ಇಲ್ಲಿ ಒಬ್ಬ ಅಚಾನಕ್ ಆಗಿ ಕಾಲ್ ಜಾರಿ ನೀರು ಬಿದ್ದೊಂದು ಸಂಖ್ಯೆ ಅಷ್ಟೇ. ಯಾಕೆ 70 80 90 ಅಡಿಯಿಂದ ನೀರಡಿದ್ದೇವೆ. ಅವ್ರು ತೋರಿಸಿದ ಜಾಗ ಸುಮಾರು ಒಂದು 100 ಮೀಟರ್ ಎಲ್ಲ ನೋಡಿದ್ದೇವೆ ಕೂಲಂಶಕವಾಗಿ. ಅದು ಆ ಕಡೆ ನೋಡ್ತೀನಿ, ಇಲ್ಲಿ ಹೋಗಿ ಅಲ್ಲಿಂದ ಕೆಳಗೆ ಹೋಗಿ ಆ ಕಡೆ ನೋಡೋದು. ಏನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಂದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ ಪಡುವ ವಿಚಾರ. ಈಶ್ವರ್ ಮತ್ತು ಅವರ ತಂಡಕ್ಕೆ ತುಂಬು ಧನ್ಯವಾದವನ್ನು ಕುಟುಂಬದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಫೋಟೋ ತೆಗಿಸಿರೋದವರು ನಾವು ಈ ಸ್ಪಾಟಿಗೆ ಬಂದೀವಿ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕಲ್ಲ, ಅವ್ರಿಗೆ ಒಂದು ಗುರ್ತಿಗೆ ಮಾತಾಡೋದು. ಹೌದು, ಅದು ತೆಗಿಯಂಗಿಲ್ಲ, ಪರ್ಮಿಷನ್ ಇಲ್ಲದೆ ಅಂದ್ರೆ ಅವ್ರು ಇಲ್ಲಿ ಬಂದಿದ್ದಾರಲ್ಲ ಅವರಿಗೆ ಹೌದು ಕೇಳಲ್ಲ, ಅವರೇ ಸಪೋರ್ಟಿಂಗ್ ಅದಾರೆ. ಹಂಗಾಗಿ ಏನು ಮಾಡೋಕ್ಕಲ್ಲ, ಬಾಡಿನ ಅದ್ರೊಳಗಡೆ ಐತೆ ಅಂದ್ಬಿಟ್ಟೆ ಏನು ಮಾಡೋಕ್ಕಾಗ್ತದೆ. ಇಷ್ಟೇ ಜಾಗ ನೋಡೋದಿಲ್ಲ. ಈಗ ಮತ್ತೊಂದು ಏನಂತ ಅಲ್ಲಿಂದ ಹರೆ ಕೆಳಗೆ ಮರದ ಹರೆ ಹಿಡ್ಕೊಂಡು ಬಹುಶಃ ಇಲ್ಲಿಂದ ಈಸ್ಕೊಂಡು ಹೋಗಿ ಬಹುಶಃ ಹರೆ ಹಿಡ್ಕೊಂಡು ಕೆಳಗೆ ಅದು ಇಸ್ಕೊಂಡಿದ್ವಿ. ಯಾವ್ದು ನೋಡೋದು ಇಷ್ಟು ಜಾಗ ನೋಡೋದು ಇಲ್ಲಿ ಭಾಳ ಆಯ್ತಾ? ಅಷ್ಟೇ ಇಲ್ಲ, ಅಷ್ಟು ಇಷ್ಟೇ ನೋಡೋದಿಲ್ಲ. ಬರೋದಿಲ್ಲ, ಹೆಚ್ಚು ಕಡಿಮೆ ಒಂದು 70-80 ಅಡಿ, 60 ಅಡಿ ಮುಂದೆ ಫೋನ್ ಮಾಡಿದ್ರಾ ನಿಮಗೆ? ಮಾತಾಡ್ತೀರಾ ಅವ್ರ ಹತ್ರ? ನೋಡ್ಲಾ ಚೇಕ್ ಮಾತಾಡ್ರಿ. ಎಷ್ಟು ಅಡಿ ನೋಡ್ತೀನಿ. ಆಳ ಇದೆ ನಂಗೆ ಅಂದಾಜು ನಾವೆಲ್ಲ ಒಣಗಿದಾಗ ಬಂದಿದ್ದು. ಅದು ಬೇಸಿಗೆ ಕಡಿಮೆ, ಮಾರ್ಚ್ ಏಪ್ರಿಲ್ ಕಡಿಮೆ ಆಗಲ್ಲ ಸರ್. ಇದು ಹೆಂಗ್ ಗೊತ್ತಾ, ಇದು ಮಾನಿ ಡ್ಯಾಮ್ ಅಂತ, ಇದು ಮೇನ್ ಲೋಡ್ ಇರೋದು, ಇದು ಪಿಕಪ್ ಅಂತ. ಇದು ನೀರು ಕಡಿಮೆ ಆದಂದ್ರೆ ಇದರಿಂದ ಬಿಟ್ಕೊಂಡು ಜನರೇಷನ್ ಇದು ಮಾಡ್ತಾರೆ. ಹಾಗೆ ಐಡೆಂಟಿಫೈ ಮಾಡಿ ಕೊಟ್ಟು ಸಿಗ್ತದೆ. ಫುಲ್ ಒಂದು 20
ಬಿಸಿಲಿದ್ದಾಗ ಕಂಪ್ಲೀಟ್ ಅರ್ಧ ಇದ್ರವರೆಗೆ ಅದೇ ನಾನು ಫೋನ್ ಮಾಡ್ಲಿಲ್ಲ, ನಾನು ಇಲ್ಲೇ ಇದ್ದೀನಿ, ಇಲ್ಲಿ ಮಂಡ್ಯದಲ್ಲಿ ಇದ್ದೀನಿ ಈಗ. ನೀವಿದ್ರಲ್ಲ ಅಷ್ಟು ದೂರ ಕ್ಲಿಯರ್ ಮುಳುಗರ್ ಬಂದಿರೋ ಇಲ್ಲಿ ಮುಳುಗ್ತದ ಈ ಜಾಗದಲ್ಲಿ ಇಲ್ಲಿ ನೋಡ್ರಿ ಮೇಲೆ ಅಲ್ಲಿ ದಂಡೆಯಿಂದ ಮೇಲೆ ಫೋನ್ ಮಾಡು ಅಂತ ಹೇಳಿದ್ದೀನಿ. ಆ ಥರ ಲೆವೆಲ್ 70 ಅಡಿ ಉಂಟು, 70 ಅಡಿ ಉಂಟು. ಆಮೇಲೆ ಈಗ ಲೆವೆಲ್ ಅಲ್ಲಿ ಆಚೆ ಮತ್ತೆ ಡೌನ್ ಅಲ್ಲಿ ತೋಡದು ರಸ್ತೆ ಅವನಿಗೆ ಬಾಲುಗೆ ಆವಾಗಲೇ ಫೋನ್ ಮಾಡಿ ಹೇಳಿದ್ದೀನಿ. ಒಂದು ಗೋಡೆಯಿಂದ ಕೆಳಗೆ ಹೋಗ್ತೀವಲ್ಲ ಅಲ್ಲಿಂದ ಅಲ್ಲಿ ಇದು ಮಾಡಿ ಎಸ್ಟಿಮೇಟ್ ಮಾಡಿ ಕಳ್ಸಕ್ಕೆ ಹೇಳಿ ಕೂಡಲೇ ಇಲ್ಲಿಂದ ಲೆಟರ್ ಕಳಿಸ್ತೀವಿ ಅಂತ ಹೇಳಿದ್ದೀನಿ. ಒಂದೇ ಗಟ್ಟಿ ಕಲ್ಲು ಯಾವ್ದಕ್ಕೆ ಹೆಸರಿಲ್ಲ. ಈಗ ಎಲ್ಲಿ ನೋಡ್ಬೇಕು ಅಲ್ಲಿ ಏನಿಲ್ಲ, ಇಲ್ಲಿ ಇಷ್ಟೇ ಇದೇ ಒಂದು ಇಷ್ಟ. ಇಲ್ಲಿ ಗಿಡ ಅಷ್ಟು ಕ್ಲೀನ್ ಉಂಟು. ನಾನು ನೋಡಿದೆ ಅದು ನೋಡಿ ಒಂದ್ ಸ್ವಲ್ಪ ಕೆಳಭಾಗ ಆ ಕಡೆ ಎಲ್ಲಾರು ಒಂಚೂರು ನೀರು ಸ್ಪೀಡಿಗೆ ಆ ಕಡೆ ಹೋಗಿರ್ಬೋದಾ? ಹಿಡಿತದ ನೀರಾಚೆ. ನಾ ಇದ್ದಲ್ಲ ವಿಷಯ ಹೇಳಿದಲ್ಲ, ಅಡಿಭಾಗ ಕ್ಲಿಯರ್ ಏನು ಹಂಗೆ ಅದೆಲ್ಲ ಕ್ಲೀನ್ ಪಿಕ್ಚರ್. ನಾವು ಸಿನಿಮಾ 3D ತೋರ್ತು ಆ ತರ ಉಂಟು, ಅಡಿ 3D ತರ ಉಂಟು. ಹತ್ರ ಮಣ್ಣಿಂದ ಇಷ್ಟದಲ್ಲಿ ತೋರ್ತದೆ ಕ್ಲಿಯರ್, ಬೇರೆ ಕಡೆ ಇಷ್ಟು ಕ್ಲಿಯರ್ ಇಲ್ಲ. ಅಂಡರ್ ಟಾರ್ಚ್ ನಾನು ಬಿಟ್ಟು ಬಂದಿಲ್ಲ, ಎಲ್ಲ ಕ್ಲಿಯರ್ ತೋರ್ತದೆ. ಇಲ್ಲಿದ್ರೆ ನನ್ನ ಲೆಕ್ಕದಲ್ಲಿ ಈಗ ಸಿಕ್ಕಿಲ್ಲ ಅಲ್ಲ ಬೇಕಂತ ಅಷ್ಟೇ. ಇಲ್ಲ ಆ ಕಡೆ ನೋಡುವ ಸ್ವಲ್ಪ ಎಲ್ಲಾರು ಹಾಗೆ ನೀರು ಹೋಗಿರ್ಬೋದೇನೋ ಅಂತ ಆಸೆ. ಅದು ಆ ಕಡೆ ನೋಡ್ತೇನೆ. ಇಲ್ಲಿ ಹೋಗಿ ಅಲ್ಲಿಂದ ಕೆಳಗೆ ಹೋಗಿ ಆ ಕಡೆ ನೋಡು. ಆ ಕಡೆ ನೋಡಿಲ್ಲ, ಈಗ ನೋಡಿದಿಲ್ಲ. ಈಗ ಇಲ್ಲಿ ಹೋಗಿ ಈಗ ಆಚೆ ಹೋಗ್ತೀನಿ ನಾವು. ಹುಷಾರು ನೀವು, ಆಯ್ತಾ? ಹೋಗಿಲ್ಲ ಈ ಸರಣಿನೆಲ್ಲ ಮಿನಿಮಮ್ ಮೂವಿಂಗ್ ಇಲ್ಲ, ಅಲ್ಲಿ ಬಿದ್ದ ಜಾಗದಲ್ಲಿ ನೀರು ಮೂವಿಂಗ್ ಇಲ್ಲ. ಸರ್ ನಮ್ಮದು ಎಂತ ಗೊತ್ತಾ, ಯೂನಿಟ್ 2 ಯೂನಿಟ್ ಚಾಲು ಆದ್ರೆ ಫುಲ್ ನೀರು ಹೀಗೆ ಹೋಗಿ ಹೀಗೆ ಬಂದು ಹಿಂಗೆ ಹೋಗಿ ಮತ್ತೆ ಹಿಂಗೆ ಒಳಗಿಂದ ಒಳಗೆ ಸುಳಿ ಸುತ್ತ ಬಿಟ್ರೆ ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಫುಲ್ ರನ್ನಿಂಗ್ 2 ಯೂನಿಟ್ ಫುಲ್ ರನ್ನಿಂಗ್ ಇತ್ತು, ನೀರು ಹೊರಗೆ ಹಾಕತ್ತ ಒಳಗೆ ಹಿಂಗೆ ಸುತ್ತಿಬಿಟ್ಟು ಹೊರಗೆ ಹಾಕತ್ ಬಿಟ್ರೆ ವಿಷಯ ಏನ್ ಗೊತ್ತಾ, ಅಡಿಯಲ್ಲಿ ನೀರು ಫ್ಲೋಯಿಂಗ್ ಇಲ್ಲ. ಯಾಕೆ ನಾವು ಹೋಗಿದ್ದಲ್ಲ, ಅಲ್ಲಿ ಜಾಗದಲ್ಲಿ ಹೋಗಿದೆ, ಎಲ್ಲ ಮರ ಇಷ್ಟು ಯಾವ ಮನೆ ಆಗಿದೆ ಅದೇ ತರ ಉಂಟು. ಒಂಚೂರು ಫ್ಲೋಯಿಂಗ್ ಇದ್ರೆ ನೀರೆಲ್ಲ ಕ್ಲೀನ್ ಆಗಿ ಹೋಗ್ತದೆ. ಅಂದ್ರೆ ಅಲ್ಲಿ ಮಾತ್ರ ಫ್ಲೋಯಿಂಗ್ ಆಗೋದು, ಅಲ್ಲಿ ಅಡಿ ನಾನು ಓದಿಲ್ಲ. ನೀವು ಚಿತ್ರದುರ್ಗ ನೋಡಿ ಇದಲ್ಲ, ಯಾವುದು ಭದ್ರಾವತಿ, ಅದು ಹೀಗೆ ನಾನು ಹೋಗಿದ್ದೆ. ಯಾಕೆ ಭದ್ರಾವತಿಗೆ ಭದ್ರಾವತಿ ಆದ್ರೆ ಉಂಟಲ್ಲ, ಅದು ಕಲ್ಲು ಬೇರೆ, ಇದು ಟೈಪೇ ಬೇರೆ, ಇದು ಡೇಂಜರ್ ತುಂಬಾ. ಮರ ಉಂಟು ತೋರ್ತದೆ, ಆದ್ರೂ ಡೆತ್ ಜಾಸ್ತಿ, 90-80 ಆಚೆ ಜಾಸ್ತಿ. ನೀವು ಬೇಕಾದ್ರೆ ಹಾಕಿ ನೋಡಿಬೇಕು. ನಿನ್ನೆ ಬಿದ್ದದ ರಾತ್ರಿಯಾ? ಶನಿವಾರ, ನಿನ್ನೆ 5 ತಾರೀಕು 25 ತಾರೀಕು ಬರ್ಬೇಕಾಯ್ತಲ್ಲ ಸರ್. ಮತ್ತೆ ಅಲ್ಲಲ್ಲ ಈಗ ನಮಸ್ತೆ ಸ್ನೇಹಿತರೆ, ಇವತ್ತು ಹೊರಾಯಿ ಡ್ಯಾಮಿನ ಮಂಡರ್ ಇಲ್ಲಿ ಒಬ್ಬ ಅಚಾನಕ್ ಆಗಿ ಕಾಲ್ ಜಾರಿ ನೀರು ಬಿದ್ದೊಂದು ಸಂಖ್ಯೆ ಅಷ್ಟೇ. ಯಾಕೆಂದ್ರೆ ಅವನೊಂದು ಕತ್ತೆಯಲ್ಲಿ ಇದೆ, ಅದರಿಂದ ನೀರು ಬಿದ್ದಿರಬಹುದಂತ. ಯಾಕೆಂದ್ರೆ 2 ದಿವಸದಿಂದ ಕಾಣೆ ಆಗಿದ್ದಾನೆ, ಅದರಿಂದ ಕಾಲ್ ಜಾರಿ ನೀರಿಗೆ ಬಿದ್ದಿರಬಹುದು. ಅದರಿಂದ ಇವತ್ತು ನಾವು ಸುಮಾರು ಈ ಹೊಳೆಯಲ್ಲಿ ಫೈರ್ ಬ್ರಿಗೇಡ್ನವರು, ಫೈರ್ ಸರ್ವಿಸ್ನವರು ಸಹ ಹುಡುಕಾಡಿದ್ದಾರೆ. ಬೆಳಿಗ್ಗೆಯಿಂದ ನಿನ್ನೆಯಿಂದ ಹುಡುಕಾಡ್ತಿದ್ದಾರೆ, ಸಿಕ್ಕಿಲ್ಲ. ಇವತ್ತು ಸಹ ಒಂದು ಸುಮಾರು ನಾವು 70-80-90 ಅಡಿಯಿಂದ ನೀರಡಿದೆ, ತುಂಬಾ ಆಳ ಇದೆ. ಆ ಜಾಗದಲ್ಲಿ ಒಂದು ಕತ್ತಿ ಸಿಕ್ಕಿದೆ. ಆ ಕತ್ತಿ ಸಿಕ್ಕಿದ ಜಾಗದಲ್ಲಿ ಹುಡುಕುವಾಗ ಸುಮಾರು 80-90 ಅಡಿಯಲ್ಲಿ ಸಹ ಏನು ನಮಗೆ ಗೋಚರವಾಗಿಲ್ಲ. ಯಾಕೆಂದ್ರೆ ನೀರು ಅಷ್ಟು ಕ್ಲಿಯರ್ ಆಗಿದೆ, ಆದ್ರೂ ಸಹ ಅಲ್ಲಿ ಯಾವ ದೇಹವೂ ಸಿಕ್ಕಿಲ್ಲ. ಈಗ ನಮಗೆ ಬೇರೆ ಕಡೆ ಬಿದ್ದಿರಬೋ ಒಂದು ಶಂಕೆ ಇದನ್ನು ನಮಗೆ ಗೊತ್ತಿಲ್ಲ. ಆದ್ರೆ ಸಹ ನಾಳೆ ಬೇರೆ ಕಡೆ ಹುಡುಕಿ ಎಲ್ಲಾದ್ರೂ ಇವತ್ತಿಗೆ ನಾಳೆಗೆ 3 ದಿವಸ ಆಗ್ತದೆ.
ಎಲ್ಲಾದ್ರು ಮೃತದೇಹ ಡಿಕಂಪೋಸ್ ಆಗಿ ಮೇಲೆ ಬಂದ್ರೆ ಸಹ ಬರ್ಬೋದು. ಅವ್ರು ತೋರಿಸಿದ ಜಾಗ ಸುಮಾರು ಒಂದು 100 ಮೀಟರ್ ಎಲ್ಲ ನೋಡಿದ್ದೇವೆ ಕೂಲಂಶಕವಾಗಿ. ಆ ಜಾಗದಲ್ಲಿ ಸಿಕ್ಕಿಲ್ಲ. ನಾಳೆ ಎಲ್ಲಾದ್ರೂ ಬೈ ಚಾನ್ಸ್ ಬೇರೆ ಕಡೆ ಬಿದ್ದಿರ್ಬೋದು, ಎಲ್ಲಾದ್ರೂ ಜೀವಂತವಾಗಿ ಇದ್ರೂ ಸಹ ಇರ್ಬೋದು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಯಾಕೆಂದ್ರೆ ಮನೆಯವರು ತುಂಬಾ ದುಃಖದಲ್ಲಿದ್ದಾರೆ. ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿಯನ್ನ ದೇವರು ಪರಮಾತ್ಮ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಈ ಒಂದು ಹುಡುಕುವಿಕೆ ಕಾರ್ಯಕ್ರಮದಲ್ಲಿ ಕುಟುಂಬದವರ ದುಃಖ ಕೇಳಿ ಬೆಳಗ್ಗೆ ಫೋನ್ ಹಾಯಿಸಿದಾಗ ಅತ್ಯಂತ ಮಡಿಕೇರಿಯಿಂದ ಬಂದಿದ್ದು, ಈಗ ತಾನೇ ಬಂದಿದ್ದು, ಏನ್ ಮಾಡ್ಲಿ ಅಂತ ಹೇಳಿದ್ರು. ಆದ್ರೂ ಮತ್ತೊಮ್ಮೆ ಫೋನ್ ಮಾಡಿದಾಗ ಮಲ್ಪೆ ಈಶ್ವರ್ ಅವರ ತಂಡ, ಈಶ್ವರ್ ಅವರ ನೇತೃತ್ವದಲ್ಲಿ ಬಂದು ಅವರ ಕುಟುಂಬದ ಒಂದು ಕೋರಿಕೆ ಮೇರೆಗೆ ಅದನ್ನ ನೋಡಿದಾಗ, ತಲಾಶ್ ಮಾಡಿದಾಗ ಏನೂ ಕಂಡು ಬಂದಿಲ್ಲ. ಆದ್ರೂ ಅಷ್ಟು ದೂರದಿಂದ ನಮ್ಮ ಒಂದು ಫೋನ್ ಕರೆಗೆ ನಿಸ್ವಾರ್ಥವಾಗಿ ಬಂದು ಏನು ಪ್ರತಿಫಲಾಪೇಕ್ಷೆ ಇಲ್ಲದೆ ಬಂದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ ಪಡೋ ವಿಚಾರ. ಹಾಗಾಗಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಅಚಾನಕ್ ಆದಂತಹ ಘಟನೆಗೆ ಸ್ಪಂದಿಸಿ ಫೋನ್ ಕರೆಗೆ ಬಂದಂತ ಮಲ್ಪೆ ಈಶ್ವರ್ ಮತ್ತು ಅವರ ತಂಡಕ್ಕೆ ತುಂಬು ಹೃದಯ ಧನ್ಯವಾದವನ್ನು ಅವರ ಕುಟುಂಬದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಹುಡುಕಾಟದ ಒಂದು ವ್ಯವಸ್ಥೆಯಲ್ಲಿ ಅವರ ಅಂದು ಬಂಧುಗಳು ಇವನ್ನ ಹಬ್ಬವನ್ನು ಬಿಟ್ಟು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆದರೆ ಈ ಹಬ್ಬದ ದಿನ ಊರಿನವರು ಎಲ್ಲ ಪ್ರಮುಖರಿರ್ಬೋದು, ಹಿರಿಯರಿರ್ಬೋದು, ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಅವರ ತಂಡನೆ ಒಂದು ಹುಡುಕಾಟದ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಅವರಿಗೆಲ್ಲರೂ ಒಂದು ಅವರ ಕುಟುಂಬದ ಪರವಾಗಿ ನಾವೊಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅವರು ಹೇಳಿದಾಗೆ ದೇವರು ಅವನಿಗೆ ಎಲ್ಲಾದರೂ ಅವನ ಬದುಕಿಸಿ ಬರಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತೀನಿ. ಖಂಡಿತ